ಇನ್ನು ಮೈಸೂರಿನ ಹುಣಸೂರಿನಲ್ಲಿ ಚಿನ್ನಾಭರಣ ದರೋಡೆ ಮಾಡಿದಂತಹ ಒಂದು ಪ್ರಕರಣ ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನುವಂಥ ಪ್ರಶ್ನೆಯನ್ನ ಮತ್ತೆ ಹುಟ್ಟಾಕೋ ಹಾಗೆ ಮಾಡಿದೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನಲ್ಲಿ ದರೋಡೆ ನಡೆದಿದೆ. ಯಾವ ರೀತಿಯಾಗಿರ್ತಾರೆ, ಗಾಳಿಲೆಲ್ಲ ಗುಂಡಾರಿಸಿ ಬೆದರಿಸಿ ಚಿನ್ನ ದರೋಡೆ ಮಾಡಿದ್ದಾರೆ. 5ಕ್ಕೂ ಹೆಚ್ಚು ದರೋಡೆಕೋರರಿಂದ ಈ ಕೃತ್ಯ ಎಸಗಲಾಗಿದೆ. ಅಪಾರ ಪ್ರಮಾಣದ ಚಿನ್ನವನ್ನ ದೋಚಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಹುಣಸೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಅವರು ನೇರ ಡಕಾಯಿತರು ಸೀದಾ ಅವರು ಆ ಜ್ಯುವೆಲರಿ ಶಾಪ್ ಒಳಗೆ ನುಗ್ಗಿ ಬಂದೂಕನ್ನು ಕೈಯಲ್ಲಿ ಹಿಡ್ಕೊಂಡು ಫಸ್ಟ್ ಅವ್ರು ಗಾಳಿಲೆಲ್ಲ ಗುಂಡಾರಿಸಿದ್ದಾರೆ. ಸೊ ಅಲ್ಲಿರೋ ಸಿಬ್ಬಂದಿಯನ್ನು ಹೆದರಿಸಿದ್ದಾರೆ. ಆ ನಂತರದಲ್ಲಿ ಹೀಗೆ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ರಾಮ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಈ ಪ್ರಕರಣ ನೋಡಿದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನುವಂಥ ದಿಗಿಲುಡಿಸುವಂಥ ಪ್ರಕರಣ ಇದು. ಏನಾದ್ರು ಕ್ಲೂ ಸಿಕ್ಕಿದೆಯಾ ಇಲ್ಲಿ ತನಕ? ರಾಮ್, ಓವರ್ ಟು ಯು. ಮಾಲ್ತೇಶ್, ಖಂಡಿತವಾಗಿ ಹುಣಸೂರು ನಗರವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿರುವಂಥದ್ದು. ಮೈಸೂರಿನ ಹುಣಸೂರು ತಾಲೂಕಿನ ಹೃದಯ ಭಾಗದಲ್ಲಿ ಘಟನೆ ನಡೆದಿದೆ. ನೀವು ನೋಡ್ತಾ ಇರ್ಬೋದು, ಸ್ಕೈ ಅಂತೇಳಿ ಈ ಒಂದು ಆಭರಣದ ಅಂಗಡಿ ಇದೆ. ಏಪ್ರಿಲ್ 27ರಂದು ಇದನ್ನು ಉದ್ಘಾಟನೆ ಆಗಿತ್ತು. ಇದಾದ ನಂತರ ಆ ಬಿಲ್ಡಿಂಗ್ ಅನ್ನು ನೋಡೋರು ಸಹ ಸಾಕಷ್ಟು ಅಂದರೆ ಯಾವುದೇ ರೀತಿಯಂಥ ಮಳಿಗೆಗಳಿಲ್ಲ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಂದೇ ಒಂದು ಅಂಗಡಿ ಇಲ್ಲಿರುವಂಥದ್ದು. ಮತ್ತು ಎಲ್ಲ ಅಂಗಡಿಗಳು ಸಹ ಈಗ ಕನ್ಸ್ಟ್ರಕ್ಷನಲ್ಲಿದೆ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಇದ್ದಂಥ ಅಕ್ಕಪಕ್ಕದ ಅಂಗಡಿಗಳು ಸಹ ಬಂದಾಗಿದ್ದಾವೆ. ಘಟನೆ ಬಗ್ಗೆ ಮಾತಾಡಲಿಕ್ಕೆ IG ಬೋರ್ಲಿಂಗ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹುಣಸೂರನ್ನೇ ಬೆಚ್ಚಿ ಬೀಳಿಸುವಂಥದ್ದು ಮತ್ತು ಆಡುವಾಗಲೇ ಈ ರೀತಿ ಕೃತ್ಯ ಆಗಿರೋದು, ಏನು ಮಾಹಿತಿ ಸರ್? ಮಧ್ಯಾಹ್ನ ಸುಮಾರು 2:10 ಸುಮಾರಿಗೆ ಬಂದಿದ್ದಾರೆ. 2 ಬೈಕ್ನಲ್ಲಿ 5 ಜನ ಅಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕ ಮಾಹಿತಿ ಪ್ರಕಾರ. ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವರು ವೆಪನ್ ಇಟ್ಕೊಂಡಿದ್ರು. ಒಳಗಡೆ ಎಂಟ್ರಾದಾಗ ಟೋಟಲಿ ಇಲ್ಲಿ ಎಂಪ್ಲಾಯೀಸಲ್ಲಿ ಅಬೌಟ್ ಒಂದು 7-8 ಎಂಪ್ಲಾಯೀಸ್ ಒಳಗಡೆ ಇದ್ದರು. ಕೆಲವರು ಊಟಕ್ಕೆ ಹೋಗಿದ್ದರು. ಬಂದು ಗನ್ ತೋರಿಸ್ಬಿಟ್ಟು ಕೆಲವ್ರನ್ನ ಎಂಪ್ಲಾಯೀಸ್ ಸಪೋರ್ಟಿಂದನೇ ಅದನ್ನು ಒಂದು ಬ್ಯಾಗ್ಗೆ ತುಂಬ್ಕೊಂಡು ಹೋಗಿದ್ದಾರೆ. ತಕ್ಷಣ ಒಂದು 8 to 9 ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಎಷ್ಟು ಚಿನ್ನ ಮತ್ತು ಎಷ್ಟು ಡೈಮಂಡ್ ಹೋಗಿದೆ, ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ? ವೆರಿಫೈ ಮಾಡಿ, ಕೆಲವು ಕೆಜಿಗಳು ಹೋಗಿದೆ. ಬಟ್ ಕರೆಕ್ಟ್ ಇದನ್ನು ವೆರಿಫೈ ಮಾಡಿ ಅವ್ರು ಎಷ್ಟು ಹೋಗ್ಯಾರೋ ಸಾಕಷ್ಟು ಇಲ್ಲೇ ಇದೆ. ಅವ್ರ ಟೋಟಲ್ ಸ್ಟಾಕ್ ಎಷ್ಟಿತ್ತು ಮತ್ತು ಈಗ ಎಷ್ಟಿದೆ ನೋಡ್ಬಿಟ್ಟು ವೆರಿಫೈ ಮಾಡಿ ಹೇಳ್ತಾರೆ. ಬಟ್ ಕೆಲವು ಕೆಜಿಗಳು ಹೋಗಿರೋದು ಸ್ವಲ್ಪ ಹೆಚ್ಚಿನ ಇದು ಹೋಗಿರುವಂಥದ್ದು ಇದೆ ಸದ್ಯಕ್ಕೆ. CC ಕ್ಯಾಮ್ರಾದಲ್ಲಿ ಏನಾದರೂ ದೃಶ್ಯ ಸೆರೆ ಆಗಿದೆಯಾ? ಯಾಕಂದರೆ ಕೆಲವರು ಹೆಲ್ಮೆಟ್ ಹಾಕೊಂಡು ಬಂದಿದ್ರು ಮತ್ತು ಕೆಲವರು ಮಾಸ್ಕ್ ಹಾಕೊಂಡಿದ್ರು ಅಂತ. CCTVನಲ್ಲಿ ಸರಿಯಾಗಿದೆ. ಅದ್ರ ಬಗ್ಗೆ ಡೀಟೇಲಾಗಿ ವೆರಿಫೈ ಮಾಡ್ತೀವಿ ನಾವು. ಸದ್ಯಕ್ಕೆ ಅದು ಮಾಹಿತಿ ಬಂದ ತಕ್ಷಣ ನಮ್ಮ ಸ್ಥಳೀಯ ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ, SP ವಿಸಿಟ್ ಮಾಡಿದ್ದಾರೆ, ನೋಡ್ತಾ ಇದ್ದೀವಿ ನಾವು. ನಾನು ಸಹ ಬಂದು ನೋಡಿದ್ದೀನಿ. ಅವರು ಎಂಪ್ಲಾಯೀಸ್ ಜೊತೆ ಮತ್ತು ಅಲ್ಲಿ ಘಟನೆ ನಡೆದಾಗ ಸ್ಥಳದಲ್ಲಿದ್ದಂಥ ಮ್ಯಾನೇಜರ್ ಒಬ್ಬರು ಊಟಕ್ಕೆ ಹೋಗಿ ಅದಾದಮೇಲೆ ಕೊನೆಯಲ್ಲಿ ಬಂದಿದ್ದಾರೆ. ಆದರೆ ಕೆಲವು ಎಂಪ್ಲಾಯೀಸ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥವ್ರದವರು ಮತ್ತು ಯಾವ ಎಂಪ್ಲಾಯೀಸ್ಗೆ ಅವರು ಹೆದರಿಸಿ ಅದನ್ನು ತುಂಬಿಕೊಡಿ ಅಂತೆಲ್ಲ ಹೇಳಿದ್ರು, ಅದೆಲ್ಲ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀವಿ. ಇನ್ನು ಆದಷ್ಟು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ನಾವು ಕಲೆ ಹಾಕಿ ಇದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಮಾಹಿತಿನ ತೆಗೆದು ಇದು ಪತ್ತೆ ಮಾಡಲಿಕ್ಕೆ ಎಲ್ಲ ಕ್ರಮನ ಮಾಡ್ತಾರೆ. ಗನ್ ತಂದಿದ್ರು ಅಂತ ಹೇಳ್ತಾರೆ, ಮತ್ತು ಏರ್ ಫೈರ್ ಸಹ ಮಾಡಿದ್ದಾರೆ, ಕೆಲವರು ಕಲ್ಲು ತೂರಿದ್ದಾರೆ ಅವ್ರ ಮೇಲೆ ಅಂತೇಳಿ ಮಾಹಿತಿ ಇದೆ. ಅಂದರೆ ಹೊರಗಡೆ ಹೋಗ್ಬೇಕಾದ್ರೆ ಜನ ಇದ್ದಂಥ ಸಂದರ್ಭದಲ್ಲಿ ಒಂದು ರೌಂಡ್ನ ಏರ್ ಫೈರ್ ಮಾಡಿದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದೆಲ್ಲದನ್ನು ಸಹ ವೆರಿಫೈ ಮಾಡ್ತೇವೆ. ಅಂದರೆ ಪ್ರಮುಖವಾಗಿ ಈ ಸ್ಥಳವನ್ನು ನೋಡಿದ್ರೆ ಸರ್, ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಭರಣಗಳಿದ್ದಾವೆ, ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಕೊಂಡಿಲ್ಲ, ಭದ್ರತಾ ಸಿಬ್ಬಂದಿಯನ್ನು ನೇಮಿಸ್ಕೊಂಡಿಲ್ಲ ಅನ್ನೋ ಒಂದು ಆರೋಪ ಸಹ ಇದೆ. ಅಂದರೆ ನಾವು ಈಗ ಏನು ಬೇರೆ ಕಡೆ ಎಲ್ಲ ಸುಮಾರು ಘಟನೆಗಳು ನಡೆದಿವೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಆಫೀಸರ್ಸ್ ಇಲ್ಲಿ ಸೆಕ್ಯೂರಿಟಿ ಮೀಟಿಂಗ್ ಸಹ ಮಾಡಿ ಎಲ್ಲರಿಗೂ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ನ ಸಹ ಕೊಟ್ಟಿದ್ದರು. ಆದರೆ ಅದನ್ನ ಭದ್ರತೆಯನ್ನು ಅವರು ಸೆಕ್ಯೂರಿಟಿ ಗಾರ್ಡ್ನ ಇಟ್ಕೊಳ್ಳುವಂಥದ್ದು ಅವ್ರ ಜವಾಬ್ದಾರಿ. ಅದು ಸೆಕ್ಯೂರಿಟಿ ಗಾರ್ಡ್ ಇರುವಂಥದ್ದು ಕಂಡು ಬರ್ತಾ ಇಲ್ಲ. ಅದನ್ನು ಮುಂದೆ ನೋಡೋಣ. ಬಟ್ ಈಗ ಸದ್ಯಕ್ಕೆ ನಮ್ಮ ಪ್ರಯಾರಿಟಿ ಈ ಅಕ್ಯೂಸ್ಡ್ ಏನಿದ್ದಾರೆ ಇವ್ರನ್ನ ಹಿಡಿದು ಇದನ್ನು ಮಾಲ್ನ ಪತ್ತೆ ಮಾಡೋದು ನಮ್ಮ ಪ್ರಯಾರಿಟಿ. ಅಂಗಡಿ ಹಿನ್ನೆಲೆ ಏನು ಸರ್? ಯಾವಾಗ ಓಪನ್ ಆಗಿದ್ದು, ಎಲ್ಲಿ ಅವರು ಅಂತವರು? ಏಪ್ರಿಲ್ನಲ್ಲಿ ಓಪನ್ ಆಗಿದೆ. ಒಂದು 4 ಜನ ಪಾರ್ಟ್ನರ್ಸ್ ಇದ್ದಾರಂತೆ. ಇವ್ರದ್ದು ಬೇರೆ ಕಡೆ ವಿರಾಜಪೇಟೆ, ಕಣ್ಣೂರು ಆ ಕಡೆಯೂ ಸಹ ಇವ್ರದ್ದು ಬ್ರಾಂಚಸ್ ಇದೆಯಂತೆ. ಇತ್ತೀಚೆಗೆ ಓಪನ್ ಆಗಿದೆ. ಈ ಬಿಲ್ಡಿಂಗ್ ಸಹ ಹೊಸ ಬಿಲ್ಡಿಂಗು, ಸ್ಥಳೀಯರದ್ದು ಬಿಲ್ಡಿಂಗು. ಬಟ್ ಜ್ಯುವೆಲರಿ ಶಾಪ್ ಓಪನ್ ಮಾಡಿ ಏಪ್ರಿಲ್ನಲ್ಲಿ. ಸೊ ಸರ್, ಕೊನೆಯದಾಗಿ ಬಿಟ್ಟು ಹೋದಂಥ ಎಂಪ್ಲಾಯಿಗಳು ಅಥವಾ ಈ ಥರದವ್ರದ್ದು ಏನಾದ್ರು ಪರಿಶೀಲನೆಗಳಾಗ್ತವೆ ಹೇಗೆ ಅನ್ಬೋದು? ಇದನ್ನು ಪತ್ತೆ ಮಾಡೋದು ಪ್ರಯಾರಿಟಿ ಆಗಿದೆ. ನಾವು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತೇವೆ. ಇದು IG ಬೋರ್ಲಿಂಗ ಅವರ ಸ್ಪಷ್ಟವಾದಂಥ ಮಾತುಗಳು. ಈಗಾಗಲೇ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ. ದರೋಡೆ ಮಾಡಿದವರಂತ ಸೆರೆ ಹಿಡಿಯುವಂಥದ್ದು ನಮ್ಮ ಮೊದಲ ಆದ್ಯತೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡ್ತೇವೆ. ಖಂಡಿತವಾಗಿಯೂ ದರೋಡೆಕೋರನ್ನ ಹಿಡಿತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್. ಸೊ ಇದು ನಮ್ಮ ಪ್ರತಿನಿಧಿ ರಾಮ್ ಜೊತೆಗೆ ಅಲ್ಲಿ ಅಧಿಕಾರಿಗಳು ಮಾತನಾಡೋ ಟೈಮ್ನಲ್ಲಿ ಹೇಳ್ತಾ ಇದ್ರು. ಸೊ ಇದ್ರ ಮಾಹಿತಿಗಳು ಏನು ಅಂತಂದರೆ, ಹತ್ತತ್ರ ಮಧ್ಯಾಹ್ನ 2:45 ಸುಮಾರಿಗೆ ನಡೆದಿರುವಂಥ ದರೋಡೆ ಇದು. 4 ಮುಸುಕುದಾರಿಗಳಿಂದ ಈ ರೀತಿಯಾದಂಥ ದರೋಡೆ ನಡೆದಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬೆಳ್ಳಿ ಆಭರಣಗಳನ್ನು ಬಿಟ್ಟು ಕೇವಲ ಚಿನ್ನದ ಆಭರಣಗಳು ಯಾವುದ್ಯಾವುದಿತ್ತೋ ಅದನ್ನೇ ಕತ್ಕೊಂಡು ಹೋಗಿದ್ದಾರೆ. ಅದೇ ಭಾಳಷ್ಟು ಕೆಜಿಗಳಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 2 ಬೈಕ್ಗಳಲ್ಲಿ ಬಂದಿದ್ರಂತೆ. ಹುಣಸೂರು ದರೋಡೆ ಬಗ್ಗೆ ಸ್ಥಳೀಯರು ಕೊಡ್ತಾ ಇರುವಂಥ ಮಾಹಿತಿ ಇದು.
ಪೊಲೀಸರು ಕೂಡ ಕೆಲ ವಿಚಾರಗಳನ್ನು ಹೇಳಿದ್ರು. ನೀವು ಅಲ್ಲಿ ಕೇಳಿಸ್ಕೊಳ್ತಾ ಇದ್ರಿ. ಸ್ಥಳೀಯರು ಏನೇನು ಹೇಳ್ತಾ ಇದ್ದಾರೆ, ಆ ಸಂದರ್ಭ ಸನ್ನಿವೇಶವನ್ನು ಅವ್ರು ಹೇಗೆ ನೆನಪಿಸ್ಕೊಂಡಿದ್ದಾರೆ, ಬನ್ನಿ ಕೇಳೋಣ. ಇದು ಹುಣಸೂರು ಬೈಪಾಸ್ ರೋಡ್ ಅಲ್ಲಿ ಸ್ಕೈ ಅಂತ ಇದೆ. 2:45 ನಡೆದಿರೋಂಥ ಘಟನೆ. 4 ಜನ ಬಂದು ಮುಸ್ಕುದಾರಿಗಳು ಬಂದು ಕತ್ಕೊಂಡು ಹೋಗಿರೋದು. ಅಣ್ಣ ಏನೇನು ತಗೋಗಿದ್ದಾರೆ ಅಂತ ನಿಮ್ಗೆ ಏನಾರ ಮಾಹಿತಿ ಏನು ಇಲ್ಲ. ನಾನು ನೋಡಿದಂಗೆ ಸಿಲ್ವರ್ ಮಾತ್ರ ಅಲ್ಲೇ ಇದೆ. ಗೋಲ್ಡ್ ಎಲ್ಲ ತಗೊಂಡು ಹೋಗಿದ್ದಾರೆ. ಗೋಲ್ಡ್ ಮಾತ್ರ ಇದೆ. ಗೋಲ್ಡ್ ಮಾತ್ರ ತಗೊಂಡು ಹೋಗಿದ್ದಾರೆ. ಸಿಲ್ವರ್ ಹಂಗೆ ಇದೆ. ಹಂಗೆ ಏನಾರ ಡೋರ್ ಹಾಕಿತ್ತಾ ಅಂತ? ಇಲ್ಲ, ಡೋರ್ ಏನೂ ಹಾಕಿಲ್ಲ. ಡೋರ್ ಓಪನ್ ಅಲ್ಲೇ ಇತ್ತು. ಪ್ರತಿನಿತ್ಯ ಹೆಂಗ್ ನಡೀತಿತ್ತು, ದಿನನಿತ್ಯ ಹಂಗೆ ಏನಾರ ಅಂಗಡಿ ಚಿನ್ನದ ಅಂಗಡಿ ನಡೀತಿತ್ತಾ ಅಂತ? ಇದು ಸ್ಕೈ ಹೊಸದಾಗಿದ್ದು ಇದೇ ವರ್ಷದಲ್ಲಿ ಹುಣಸೂರು ಸ್ಟಾರ್ಟ್ ಆಗಿರೋದು. ಇದು ಹೊಸ ಬ್ರಾಂಚ್ ಓಪನ್ ಆಗಿರೋದು, ಹುಣಸೂರು ಬ್ರಾಂಚ್. ಇದು 1 ವರ್ಷದಿಂದಲೂ ಸ್ಟಾರ್ಟ್ ಆಗಿರೋದು ಇದು. ಅಣ್ಣ ನೀವೇನಾರ ನೋಡಿದ್ರ ಪ್ರತ್ಯಕ್ಷ ಸಾಕ್ಷಿಯಾಗಿ ಅಂತ ಏನಾರ? ಇಲ್ಲ, ನಾನು ವಿಷಯ ತಿಳಿದು ಇಲ್ಲಿಗೆ ಬಂದಿದ್ದು ಅಷ್ಟೇ. ಯಾವ್ದ್ರಲ್ಲಿ ಬಂದಿದ್ರು ಏನಾರು ನೆನಪು ಇದೆಯಾ? ದುಷ್ಕರ್ಮಿಗಳು 2 ಬೈಕಲ್ಲಿ ಬಂದಿದ್ರು ಅಂತ ಮಾಹಿತಿ